ಬಿದ್ದು ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲಿರಿದರೂ ಬೀಳೆನು. ಈ ಒಂದು ವಾಕ್ಯದ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಸಬ್ಬತ್ ದಿನದ ಮುಂಜಾನೆಯಲ್ಲಿ ನಾವೆಲ್ಲರೂ ಒಂದು ಸಣ್ಣ ಗುಂಪಾಗಿ ಬಂದು ಸೇರಿ ನಮ್ಮ ಸೃಷ್ಟಿಕರ್ತನು ಹಾಗೂ ಸಬ್ಬತ್ತಿಗೆ ಒಡೆಯನಾದ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಆತನನ್ನ ಕೊಂಡಾಡತಕ್ಕಂತ ಒಂದು ಸಮಯವನ್ನ ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನ ಸಲ್ಲಿಸುವ. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಈ ಸಮಯದಲ್ಲಿ ಬೋಧಕರಾದ ಜಾನ್ಸನ್ ಯೇಸುದಾಸ್ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಪವಿತ್ರದ ತಂದೆ, ಸಬ್ಬತ್ತಿನ ಒಡೆಯನೇ, ಈ ಒಂದು ಬೆಳಗಿನ ಜಾವಕ್ಕೆ ಸ್ತೋತ್ರಿಸ್ತೇವೆ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಅನುಗ್ರಹಿಸಿ ಕರ್ತನೆ, ಈ ಸಬ್ಬ ದಿವಸ ನೋಡ್ಲಿಕ್ಕೆ ನೀನು ಸಹಾಯ ಮಾಡಿದ್ದಿ. ಈ ಪವಿತ್ರವಾದಂತ ಸಬ್ಬ ದಿವಸ ತಂದೆ, ಈ ಒಂದು ಅನುದಿಂದ ನಮ್ಮನ್ನ ಎಚ್ಚರಿಸಿ ಪ್ರಾರ್ಥಿಸ್ತಕ್ಕಂತ ಒಂದು ಜೂಮ್ ಆಪ್ಗೆ ಬಂದಂತ ಎಲ್ಲ ಬೋಧಕ ಕುಟುಂಬಗಳನ್ನು, ವಿಶ್ವಾಸಿಗಳನ್ನು, ಸಹೋದರ ಸಹೋದರರನ್ನು ಎಲ್ಲ ಇನ್ನು ಬರ್ತಕ್ಕಂಥವ್ರನ್ನು ನೀನು ಆಶೀರ್ವಾದ ಮಾಡಿ ತಂದೆ, ಇದನ್ನು ಸಂಪೂರ್ಣ ಯಶಸ್ವಿಗೊಳಿಸು. ಇದನ್ನು ನಡೆಸ್ತಕ್ಕಂತ ಪಾಸ್ಟರ್ ಎಂ ರಾಜು ಅವರನ್ನು, ಅವ್ರ ಕುಟುಂಬ ಮಕ್ಕಳು, ಅವ್ರ ಸೇವೆಯನ್ನು ಆಶೀರ್ವಾದ ಮಾಡು. ಅದಕ್ಕೆ ಸಹಾಯಕರಾಗಿ ಇರ್ತಕ್ಕಂತ ಸವಿತಾ ಮ್ಯಾಚಿಸ್ಟರ್ನು, ಎಸ್ ಟಿ ಸಲ್ಮಾನ್ ಸರ್ನು, ಇನ್ನ ಎಲ್ಲ ಸಹೋದರರನ್ನು ಆಶೀರ್ವಾದ ಮಾಡು. ಮುಂದೆ ನಿಮ್ ಸೇವಕರು ಪ್ರದೀಪ್ ಟುಡು, ಸೋನಾ ಅವ್ರು ತರ್ತಕ್ಕಂತ ವಾಕ್ಯದ ಮೂಲಕ ನೀನು ಮಹಿಮೆ ಹೊಂದು ಸ್ವಾಮಿ. ಅದನ್ನು ಇಂಗ್ಲಿಷ್ದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಂತ ನಿಮ್ಮ ಭಕ್ತರಾದಂತ ಚಿನ್ನಪ್ಪ ಸಾತ್ವಿಕ್ ಸರ್ ಕುಟುಂಬ ಮಕ್ಕಳನ್ನು, ಅವರ ಸೇವೆಯನ್ನು ಆಶೀರ್ವಾದ ಮಾಡಿ ಈ ಕೂಟದ ಆದಿ ಅಂತ್ಯ ನಡೆಸಿ ತಂದೆ. ಅವ್ರು ಹೇಳ್ತಂತ ವಾಕ್ಯ ಮೂಲಕ ನಾವು ಕರ್ತನೆ ಅರ್ಥ ಮಾಡ್ಕೊಂಡು ಸ್ವಾಮಿ, ನಿನ್ ಸತ್ಯದಲ್ಲಿ ನೀನ್ ಬೆಳಕಲ್ಲಿ ನಡೆದು ನಮಗೂ ಸಿದ್ಧತೆ ಮಾಡ್ತಂತ ಆ ನಿತ್ಯ ರಾಜ್ಯದಲ್ಲಿ ಸೇತನ್ಸೋಬೇಕು, ದಯಪಡಿಸ್ಬೇಕಾಗಿ ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈ ಸಮಯದಲ್ಲಿ ಸಹೋದರ ಡೇವಿಡ್ ರವರು ವಿಶೇಷ ಗೀತೆಯೊಡನೆ ದೇವರನ್ನ ಸ್ತುತಿಸುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ದಿವಸವನ್ನು ನಮ್ಗೆ ದೇವರು ಅನುಗ್ರಹಿಸಿ ಮುಂಜಾನೆ ವೇಳೆಯಲ್ಲಿ ಆತನ ಪಾದ ಸನ್ನಿಧಿಯಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ಬಂದು ಸೇರಿ ಆತನ ವಾಕ್ಯಗಳನ್ನು ಕೇಳಲು ನಾವು ಒಂದಾಗಿ ಸೇರಿದ್ದೇವೆ. ಈ ಮನೋಹರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ಕೀರ್ತನೆಯನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ಹಲ್ಲೆಲೂಯ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ, ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ, ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಯೋಗ್ಯತೆ ಇಲ್ಲದಂತ ನನ್ನನ್ನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಯೋಗ್ಯತೆ ಇಲ್ಲದಂತ ನನ್ನನ್ನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಗ್ರಹಿಕೆಗೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಗ್ರಹಿಕೆಗೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ,
ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು. ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೋಟಿ ಕೋಟಿ ವಂದನೆಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದಂತಹ ಸಹೋದರರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯವು ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಉಣಬಡಿಸ್ತಕ್ಕಂತ ಸಮಯವಾಗಿದೆ. ಬೋಧಕರಾದ ಪ್ರದೀಪ್ ಸೋನಾರ್ ಅವರನ್ನು ದೈವಿಕ ಮನ್ನವನ್ನ ಬಡಿಸಲು ಆಧಾರದಿಂದ ಸ್ವಾಗತಿಸುವಂತಹಳಾಗಿದ್ದೇನೆ. Pastor Pradeep Suna, this is your precious time. I'm heartily welcome you to break the bread of life. Praise the Lord. It is a wonderful opportunity for each one of us that we could come in this manner to worship Him again. ಈ ಉನ್ನತವಾದಂತಹ ಸಮಯದಲ್ಲಿ ದೇವರ ಕೃಪಾ ಸನ್ನಿಧಾನಕ್ಕೆ ಬರುವಂತದ್ದು ದೇವರಿಗೆ ಮಹಿಮೆಯನ್ನ ತರುವಂತದ್ದಾಗಿರುತ್ತದೆ. Yes, we might have heard about the song of Don Moen, which he always sings. God is good all the time, and all the time God is good. ಸಹೋದರ ಜಾನ್ ಡೇವಿಡ್ ಅವರು ಹಾಡಿದಂತ ಹಾಡನ್ನು ನಾವು ಕೇಳಿದ್ದೇವೆ. ಅವರು ಯಾವಾಗಲೂ ನಮ್ಮ ಜೊತೆಗೆ ಹಾಡುವಂತವರಾಗಿದ್ದಾರೆ. ದೇವರು ಒಳ್ಳೆಯವನು, ಎಲ್ಲಾ ಸಮಯದಲ್ಲಿಯೂ ದೇವರು ಒಳ್ಳೆಯವರಾಗಿದ್ದಾರೆ. So I was referring to the song of Don Moen, who always tells in his song that God is good all the time. ಡನ್ ಮಾಯನ್ ಅಂತಕ್ಕಂಥವ್ರು ಯಾವಾಗಲೂ ಹಾಡುವಾಗ ಈ ಮಾತನ್ನು ಹೇಳ್ತಾರೆ, ದೇವರು ಎಲ್ಲಾ ಸಮಯದಲ್ಲೂ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ. So it is the God who is good all the time. ಅದು ಖಂಡಿತವಾಗಿಯೂ ನಿಜವಾಗಿರ್ತದೆ. ದೇವರು ಎಲ್ಲಾ ಸಮಯದಲ್ಲೂ ಒಳ್ಳೆಯವನಾಗಿ. In our times of mountains experience or in the times of valley experience, no matter whatever it is, God is good. ಕಣಿವೆಗಳಲ್ಲಿ ಆಗಲಿ ಪರ್ವತದ ಮೇಲೆ ಆಗಲಿ ನಾವು ನಡೆಯುವಾಗ ಕರ್ತನು ಯಾವಾಗಲೂ ಒಳ್ಳೆಯವನಾಗಿ ಇರುವಂತವನಾಗಿದ್ದಾನೆ. So I bring greetings to you all in the name of that good God from my behalf and from my family's behalf. ಈ ಬೆಳಗಿನ ಜಾವದಲ್ಲಿ ಆ ಉನ್ನತನಾದಂತ ಒಳ್ಳೆಯ ದೇವರ ಮುಖಾಂತರವಾಗಿ ನನ್ನ ಕುಟುಂಬದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳುವಂತವನಾಗಿದ್ದೇನೆ. It's indeed a great joy that every day morning when we come and sit together in this manner to learn, to meditate, to pray together and glorify God. ಈ ರೀತಿಯಾಗಿ ಒಂದು ಸಣ್ಣ ಗುಂಪಾಗಿ ಪ್ರತಿದಿನ ಬೆಳಗ್ಗೆ ದೇವರನ್ನ ಸ್ತುತಿಸಲು, ಕೊಂಡಾಡಲು, ಆರಾಧಿಸಲು ಕೂಡಿ ಬರ್ತಕ್ಕಂಥದ್ದು ಉತ್ತಮವಾಗಿದೆ. I once again give thanks to God as well as to Pastor Raju and all others who have taken this initiative in order to equip us and encourage us through the Word of God. ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ಬಲಪಡಿಸಿಕೊಳ್ಳಲು ಈ ರೀತಿಯಾಗಿ ಒಂದು ಗುಂಪಾಗಿ ಕೂಡಿ ಬರಲು ವ್ಯವಸ್ಥೆ ಮಾಡಿದಂತ ಬೋಧಕರಿಗೂ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. So last week we were pondering on the thought, the Christian life. ಕಳೆದ ವಾರ ಕ್ರೈಸ್ತಿಯ ಜೀವಿತದ ಕುರಿತಾಗಿ ನಾವು ಕಲಿತೆವು. And in that topic of Christian life,
we would build it up a little more and try to understand what this Christian life is all about. ದಿನವೂ ಕೂಡ ಆ ಒಂದು ಕ್ರೈಸ್ತಿಯ ಜೀವಿತ ಏನಾಗಿರಬಹುದು ಎಂಬುದರ ಬಗ್ಗೆ ಕಲಿಯೋಣ. So in the Christian life, it's a miracle. That's which I was referring to last time. ಕಳೆದ ಸಾರಿ ಕ್ರೈಸ್ತಿಯ ಜೀವಿತ ಒಂದು ಅದ್ಭುತವಾದ ಜೀವಿತವಾಗಿದೆ ಎಂಬುದನ್ನ ನಾವು ಕಲಿತೆವು. Because it is happening as a miracle that a person is transformed. ಅದು ನಮ್ಮ ಒಬ್ಬ ಕ್ರೈಸ್ತಿಯ ಜೀವಿತದಲ್ಲಿ ಹೊಸದಾದಂತ ಬದಲಾವಣೆಯನ್ನ ತರುವಂತ ಅದ್ಭುತವನ್ನ ಮಾಡುವಂತದ್ದಾಗಿರ್ತದೆ. And in that transformation also, from how the transformation happens and the change comes here, from the temporal person he becomes a permanent immortal person. ನಾವು ನೋಡುವಂತವರಾಗಿದ್ದೇವೆ ಆ ಒಂದು ಬದಲಾವಣೆ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ತರ್ತದೆ ಅಂತ ಹೇಳುವಾಗ, ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಒಬ್ಬ ನಿತ್ಯತ್ವಕ್ಕೆ ಬದಲಾಗುವಂತನಾಗಿದ್ದಾನೆ. And it is not about physical, but it is about spiritual. ಅದು ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿರುವಂತದ್ದಾಗಿರುತ್ತದೆ. And it is not about temporary thing or temporal things, but it is about eternal thing. ಅದು ತಾತ್ಕಾಲಿಕವಾದಂತಹ ರೀತಿ ಅಲ್ಲ, ಅದು ನಿತ್ಯತ್ವಕ್ಕಾಗಿ ಆಗುವಂತದ್ದಾಗಿರುತ್ತದೆ. So that's a miracle that happens in each one of our life when we call ourselves as a Christian. ಈ ರೀತಿ ಆಗುವಂತ ಒಂದು ಅದ್ಭುತವಾದಂತ ಬದಲಾವಣೆಯಿಂದ ನಾವು ಕ್ರೈಸ್ತರಾಗುವಂತವರಾಗಿರ್ತೇವೆ. So today we would like to extend that understanding and go to understand little more that what this Christian life is all about. ಈ ರೀತಿಯಾದ ತಿಳುವಳಿಕೆಯಲ್ಲಿ ಮುಂದುವರಿಯುತ್ತಾ ಇನ್ನೂ ಸ್ವಲ್ಪ ಮುಂದೆ ನಾವು ಕ್ರೈಸ್ತಿಯ ಜೀವಿತ ಏನೆಂಬುದನ್ನ ಕಲಿಯೋಣ. So Christian life is more about a faith life. ಕ್ರೈಸ್ತಿಯ ಜೀವಿತ ಒಂದು ವಿಶ್ವಾಸದಿಂದ ತುಂಬಿರುವಂತ ಜೀವಿತವಾಗಿರುತ್ತದೆ. So by faith we accept the lordship of Christ and we proceed into the Christian life. ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತನ ಒಂದು ದೊರೆತನವನ್ನ ಅಂಗೀಕಾರ ಮಾಡಿಕೊಂಡು ಕ್ರೈಸ್ತಿಯ ಜೀವಿತದಲ್ಲಿ ಮುನ್ನಡೆಯುವಂತವರಾಗ್ತೇವೆ. So the John 3:16 talks about, for God so loved the world and he gave his only son, whosoever believes in him shall not perish but have eternal life. ಯೋಹಾನ್ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುತ್ತದೆ, ದೇವರು ಎಷ್ಟೋ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. So it is the situation that comes in our life. It is only that faith that is there in us is going to help us to lead a Christian life. ಇದು ನಮ್ಮ ಜೀವಿತದಲ್ಲಿ ಬರುವಂತ ಒಂದು ಪರಿಸ್ಥಿತಿಯಾಗಿ ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡವರಾಗಿ ಕ್ರೈಸ್ತರಾಗಿ ಜೀವಿಸುವಂತ ಒಂದು ಅವಕಾಶ ನಮಗೆ ದೊರೆಯುತ್ತದೆ. Now what is this faith is all about? ಈ ನಂಬಿಕೆ ಅಂದ್ರೆ ಏನಿರಬಹುದು? How do we understand what is this faith is? ಈ ನಂಬಿಕೆ ಅನ್ನೋದು ಏನು ಎಂಬುದಾಗಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? What is the definition of faith? ಈ ನಂಬಿಕೆಗೆ ಮತ್ತೊಂದು ಅರ್ಥ ಏನಿರಬಹುದು? And how do we understand this and proceed further? ಇದನ್ನ ಹೇಗೆ ನಾವು ಅರ್ಥ ಮಾಡಿಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ? And for my understanding, first of all, I have written faith, that is the English letters FAITH. ನನ್ನ ನಂಬಿಕೆ ವಿಷಯದಲ್ಲಿ ನಾವು ನೋಡುವಾಗ ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಹೀಗೆ ಹೇಳಬಹುದಾಗಿದೆ, FAITH ಎಂಬುದಾಗಿ. And I have taken this as an abbreviation here, and I expanded this way that FAITH is future actions in trusting him. ನನ್ನ ಒಂದು ಉದಾಹರಣೆಯಾಗಿ ನಂಬಿಕೆ ಅನ್ನೋದನ್ನ ಈ ಒಂದು ಲಿಖಿತದ ಮುಖಾಂತರವಾಗಿ, ಬರಹದ ಮುಖಾಂತರವಾಗಿ FAITH ಎಂಬುದಾಗಿ ಹೇಳುವಾಗ ನಂಬಿಕೆ, ಕ್ರಿಯೆ,
Now, faith means 5 future. Faith means future. F ಫ್ಯೂಚರ್. in that F is future actions in trusting Him. ಓಕೆ. ಎಫ್ ಎಂ ದಾಗಿ ಹೇಳುವಾಗ ಭವಿಷ್ಯದಲ್ಲಿ ಆ ಭವಿಷ್ಯದ ಭವಿಷ್ಯದ ಒಳಗಡೆ ನಡೆಯುವಂತ ಒಂದು ಕ್ರಿಯೆ. Okay, so of course, maybe it is difficult to translate in Kannada, but it is about future, and it is about the future actions, and it is about entrusting someone, and that someone is no one but Lord Jesus Christ. ನಾವು ಒಬ್ಬರ ಮೇಲೆ ಭರವಸೆ ಬಿಟ್ಟು ನಂಬಿಕೆಯಿಂದ ಜೀವಿಸುವಂತದ್ದೇ ಕ್ರೈಸ್ತಿಯ ಜೀವಿತವಾಗಿದೆ. So, if we look at here, in my understanding and definition here, faith is more about future. ನನ್ನ ಒಂದು ಅರ್ಥದ ಪ್ರಕಾರವಾಗಿ ನಂಬಿಕೆ ಎಂಬುದಾಗಿ ಹೇಳುವಾಗ ಇದು ಭವಿಷ್ಯದಿಂದ ಕೂಡಿರ್ತಕ್ಕಂಥದ್ದಾಗಿದೆ. So, future is something associated with faith. ಈ ಒಂದು ಭವಿಷ್ಯವು ನಂಬಿಕೆಯ ಒಡನಾಡಿ ಆಗಿರುವಂತದ್ದಾಗಿರುತ್ತದೆ. So when we are talking about future, then so many questions also comes to us. What, where, when, how, all these questions that comes in our life when we talk about future. ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುವಾಗ ಹೇಗೆ, ಏನು, ಯಾವಾಗ ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಜೀವಿತಕ್ಕೆ ಬರುವಂತದ್ದಾಗಿರ್ತದೆ. If we plan for anything for the future, then where to invest, how much to invest, how to invest, and then when to invest. All these questions that we ask about when it is about future. ಭವಿಷ್ಯದ ಬಗ್ಗೆ ನಾವು ಯೋಜನೆ ಮಾಡುವಾಗ ನಾವು ಎಲ್ಲಿ ಹೂಡ್ಬೇಕು, ಎಲ್ಲಿ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಯಾವ ರೀತಿಯಲ್ಲಿ ಹಾಕ್ಬೇಕು, ಹೇಗೆ ಹಾಕ್ಬೇಕು, ಇವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗ್ತದೆ. So many people have come forward, and then they have also created different YouTube channel and other things only to help you understanding better of the future investments and all, and people, they are talking about it more and more nowadays. ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತಿತರ ವಾಹಿನಿಗಳಲ್ಲಿ ಅನೇಕರು ಬಂದು ಹೇಗೆ ಭವಿಷ್ಯಕ್ಕಾಗಿ ನಮ್ಮಲ್ಲಿರುವಂತಹ ಹಣವನ್ನ ನಾವು ಹೂಡಿ ಹೆಚ್ಚಿನ ಸಂಪಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರಗಳನ್ನ ಅನೇಕ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. So, as I said, Christian life is a faith life. So, I can also say Christian life is not only the present life, but Christian life, it indicates about a future. ಕ್ರೈಸ್ತಿಯ ಜೀವಿತ ನಂಬಿಕೆಯಿಂದ ಕೂಡಿರುವಂತ ಜೀವಿತ. ಇದು ನಂಬಿಕೆಯಿಂದ ಭವಿಷ್ಯತ್ತನ್ನ ಮುನ್ನಡೆಸುವಂತ ಒಂದು ಜೀವಿತವಾಗಿರ್ತದೆ. So when we talk about Christian life, it is not only we talk about the present life, but we mostly talk about the future life. ಇದು ಕೇವಲ ಈಗಿನ ಸದ್ಯದ ಪರಿಸ್ಥಿತಿಯ ಮೇಲೆ ನಂಬಿಕೆ ಇಡುವಂತದ್ದಲ್ಲ, ಮುಂದೆ ಬರುವಂತ ಭವಿಷ್ಯವಲ್ಲೂ ನಂಬಿಕೆಯನ್ನು ಇಡುವಂತದ್ದಾಗಿರುತ್ತದೆ. So the future life is more essential for us as the present life. ಆದ್ರೆ ಭವಿಷ್ಯದಲ್ಲಿ ಮುಂದೆ ಬರುವಂತ ಜೀವಿತ ಈಗಿನ ಜೀವಿತಕ್ಕಿಂತ ಪ್ರಾಮುಖ್ಯತೆಯನ್ನ ಹೊಂದಿರುವಂತದ್ದಾಗಿರ್ತದೆ. Because if we understand, we are coming across the Bible verse where in Psalms 90 verse 10 it is written there, the length of a person on this earth is 70 or 80 years only. ಇಲ್ಲಿ ನಂಬಿಕೆಯ ವಿಷಯವಾಗಿ ನಾವು ಕಲಿಯುತ್ತಾ ಬರುವಾಗ ಮಾನವನ ಭವಿಷ್ಯದ ವಿಷಯದಲ್ಲಿ ಕುರಿತಾಗಿ ಈ ರೀತಿ ಹೇಳುವಂತದ್ದಾಗಿದೆ. ಕೀರ್ತನೆ 90ನೇ ಅಧ್ಯಾಯ 10ನೇ ವಚನದಲ್ಲಿ ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. So if we look at here in this earth, we are limited and we are living only maybe 70 or 80, or maybe if grace of God is there, little more of 90 or 100 or so. ಈ ವಿಚಾರದಲ್ಲಿ ನಾವು ನೋಡುವಾಗ ಮಾನವನ ಜೀವಿತದ ಒಂದು ನಿಗದಿತವಾದಂತ ಸಮಯವಾಗಿದ್ದು, ಈ ಸಮಯವು 70, 80 ಇನ್ನೂ ಮುಂದುವರೆದರೆ 90 ವರ್ಷಗಳ ಕಾಲ ಬದುಕಬಹುದಾಗಿದೆ.
But the moment we talk about Christian life, then immediately we talk about eternal life. ಕ್ರೈಸ್ತಿಯ ಜೀವಿತದ ಬಗ್ಗೆ ನಾವು ಮಾತಾಡ್ತಿರುವಾಗ ನಾವು ತಕ್ಷಣವೇ ನಿತ್ಯತ್ವದ ಬಗ್ಗೆ ನಾವು ಹೇಳುವಂತವರಾಗ್ತೇವೆ. So it is not limiting to 70 or 80 or 100, but it is for eternity, the life that we are going to lead for eternity. ಕ್ರೈಸ್ತಿಯ ಜೀವಿತದಲ್ಲಿ ಜೀವಿಸುವಂತ ಒಂದು ಜೀವಿತ ಇದು ತಾತ್ಕಾಲಿಕವಾದದ್ದಲ್ಲ, ಇದು ನಿತ್ಯತ್ವಕ್ಕೂ ಉಳಿಯುವಂತ ಒಂದು ಜೀವಿತವಾಗಿದೆ. So that's why the definition of faith, which is written in the Bible, is also talks very much about those things. ಆದುದರಿಂದ ನಂಬಿಕೆ ವಿಷಯದ ಕುರಿತಾಗಿ ಸತ್ಯವೇದದಲ್ಲಿ ತಿಳಿಸುವಂತ ಅರ್ಥಗಳು ಇಂಥ ಒಂದು ನಂಬಿಕೆಯನ್ನ ವಿಷಯವಾಗಿ ನಮಗೆ ಹೆಚ್ಚಾಗಿ ಕಲಿಯುವಂತೆ ಮಾಡುವಂತದ್ದಾಗಿದೆ. I hope you might definitely be knowing about this. What is the definition of faith? ನಂಬಿಕೆಯ ವಿಚಾರವಾದಂತ ವಿಷಯ ಏನೆಂಬುದನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಎಂಬುದಾಗಿ ನಂಬ್ತೇನೆ. Can I request, or may I request someone, what is the definition of faith according to Bible? ಸತ್ಯವೇದದ ಪ್ರಕಾರವಾಗಿ ನಂಬಿಕೆ ವಿಚಾರವಾದ ಕುರಿತಾದಂತ ಸಂಗತಿ ಏನೆಂಬುದನ್ನ ಬೇರೆ ಯಾರಾದ್ರೂ ವಿವರಿಸಬಹುದೇ? ಚಿನ್ನಪ್ಪ ಅವರು ಇದ್ದಾರೆ. Anybody. What is the definition of faith according to Bible? You will find it in book of Hebrew, of course. ಇಬ್ರಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ ನಂಬಿಕೆಯ ಕುರಿತಾದಂತ ವಿಷಯ ಸತ್ಯವೇದದ ಪ್ರಕಾರವಾಗಿ ಏನು? Yes, if having faith about the things and having hope about those things which are going to happen in the future. So no, this is the definition of faith is written. Faith is believing unseen things. Okay. ಕಾಣದ ವಿಷಯದಲ್ಲಿ ನಾವು ನಂಬಿಕೆ ಇಡುವಂಥದ್ದು. ನಂಬಿಕೆ ಇಡುವುದೇ ಭರವಸೆ. It is in Hebrew chapter 11 verse 1. It is very much written. Can somebody read that one, please? Hebrew 11:1. 11ನೇ ಅಧ್ಯಾಯ 1ರಲ್ಲಿ ನಂಬಿಕೆಯ ಕುರಿತಾಗಿ ತಿಳಿಸುವಂತದ್ದಾಗಿದ್ದನ್ನ ನೋಡೋಣ. ಇಬ್ರಿಯ 11 ಓದ್ತಾ ಇದೆ ನೋಡಿ. ಓದಿ. ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. So in Hebrew chapter 11 verse 1 it says, faith is being sure of things hoped for and certain of the things we cannot see. ನಂಬಿಕೆಯು ನಾವು ಭವಿಷ್ಯದಲ್ಲಿ ಈಗ ಕಾಣದೇ ಇರುವಂತಹ ವಿಚಾರಗಳನ್ನ ನಿಜವೆಂದು ತಿಳಿದುಕೊಳ್ಳುವಂಥದ್ದೇ ಆಗಿರುವಂತದ್ದಾಗಿದೆ. So it is faith is sure of things hoped for. Hoping is not about present only, but hoping is mostly about the future. ಭರವಸೆ ಇರ್ತಕ್ಕಂಥದ್ದು ಈಗ ಸದ್ಯದಲ್ಲಿ ನಡೆಯುವುದರ ವಿಚಾರವಾಗಿ ಅಲ್ಲ, ಆದ್ರೆ ಮುಂದೆ ನಡೆಯಬೇಕಾದ ಭವಿಷ್ಯದಲ್ಲಿ ನಡೆಯುವಂತ ವಿಷಯಗಳ ಬಗ್ಗೆ ಭರವಸೆ ಇರ್ತಕ್ಕಂಥದ್ದು. And also it is written, certain of things we cannot see. So the things which we cannot see is about the invisible thing, which mostly about out of our purview or which is beyond. ನಮ್ಮ ದೃಷ್ಟಿಗೆ ನಿಲುಕದಂತ, ನಮ್ಮ ಕಣ್ಣಿಗೆ ಕಾಣದಂತ ವಿಚಾರಗಳ ಮೇಲೆ ಭರವಸೆಯನ್ನ ಇಡುವಂಥದ್ದು. So Christian life is more about faith life. So that means Christian life is a life of hope, and Christian life is a life of being certain. Okay, ಕ್ರೈಸ್ತಿಯ ಜೀವಿತ ಒಂದು ಭವಿಷ್ಯದಲ್ಲಿ ಭರವಸೆ ಇರ್ತಕ್ಕಂಥ ಜೀವಿತ, ಅದು ನಿಶ್ಚಯವಾದಂತ ಜೀವಿತವಾಗಿದೆ. So it is the hope and certainty. These are the two things which is very much we are getting when we are leading a Christian life. ನಿಶ್ಚಯವಾಗಿ ನಡೆಯುವಂತ ಭವಿಷ್ಯದ ಮೇಲೆ ಆತುಕೊಂಡು ಜೀವಿಸುವಂತ ಜೀವಿತವೇ ಕ್ರೈಸ್ತಿಯ ಜೀವಿತವಾಗಿದೆ. And that's why most of the time we need to understand how our faith should increase. ಹೀಗಿರುವಾಗ
ನಮ್ಮ ನಂಬಿಕೆ ಹೇಗೆ ಅಭಿವೃದ್ಧಿ ಆಗಬೇಕೆಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. Now, this faith, what the Bible tells, how does the faith comes to us? ಇಂಥ ಒಂದು ನಂಬಿಕೆಯು ನಮಗೆ ಹೇಗೆ ಬರುತ್ತದೆ ಎಂದು ಸತ್ಯವೇದ ತಿಳಿಸುತ್ತದೆ. How the faith comes to us, what the Bible tells to us. ನಂಬಿಕೆಯು ಹೇಗೆ ನಮಗೆ ಬರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. I'm sorry, I'm asking a lot of questions today, but this would definitely help us. Hearing more God's word. Right, That is right. the author of Okay. faith. Our So can we refer to that Bible verse? It is Romans chapter 10, verse 17, that talks about faith comes by hearing the word of God. ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಂಬಿಕೆಯು ದೇವರ ವಾಕ್ಯವನ್ನ ಕೇಳುವುದರ ಮುಖಾಂತರವಾಗಿ ಬರುತ್ತದೆ ಎಂಬುದಾಗಿ ತಿಳಿಸುವಂತದ್ದಾಗಿದೆ. So as I told, Christian life is a faith life, okay? And that faith comes by hearing the word of God. ಕ್ರೈಸ್ತಿಯ ಜೀವಿತವು ಒಂದು ನಂಬಿಕೆಯಿಂದ ಕೂಡಿದಂತ ಜೀವಿತವಾಗಿದೆ. ಆ ನಂಬಿಕೆಯು ದೇವರ ವಾಕ್ಯವನ್ನ ಕೇಳುವುದರ ಮುಖಾಂತರವಾಗಿ ನಮಗೆ ದೊರೆಯುವಂತದ್ದಾಗಿದೆ. So without the word of God, there is no Christian life at all. ದೇವರ ವಾಕ್ಯವಿಲ್ಲದೆ ಕ್ರೈಸ್ತಿಯ ಜೀವಿತ ಇಲ್ಲ. Why do I say that? ಅದನ್ನ ನಾವು ಯಾಕೆ ಹೇಳ್ತೇವೆ? Because Christian life is faith life, and that faith comes by hearing the word of God. ಕ್ರೈಸ್ತಿಯ ಜೀವಿತ ನಂಬಿಕೆಯಿಂದ ಕೂಡಿದಂತ ಜೀವಿತವಾಗಿದೆ. ಆ ನಂಬಿಕೆಯು ದೇವರ ವಾಕ್ಯದ ಮುಖಾಂತರವಾಗಿ ದೊರೆಯುವಂತದ್ದಾಗಿದೆ. So why do I say that faith is needed for Christian life? ಯಾಕೆ ಕ್ರೈಸ್ತಿಯ ಜೀವಿತಕ್ಕೆ ನಂಬಿಕೆ ಅವಶ್ಯವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಸಾಧ್ಯ? Because it is more of a future life. ಯಾಕಂದ್ರೆ ಅದು ಭವಿಷ್ಯದ ಜೀವಿತವಾಗಿದೆ. Now, many of the time I ask different people, and then when I interact with them, many of them, they just say like that, yeah, this life is like this, but if you do wrong things, next life you will be born like a dog or a pig. ಸೊ ಅನೇಕರ ಜೊತೆಯಲ್ಲಿ ನಾನು ಮಾತನಾಡುವಾಗ ಅವ್ರು ಹೀಗೆ ಹೇಳ್ತಾರೆ, ಹೌದು, ಈ ಜೀವಮಾನದಲ್ಲಿ ನಾವು ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಟುತ್ತೇವೆ ಎಂಬುದಾಗಿ. So most of the time they will say like, that is why we need to do good works. Without good works, your next life will be a difficult life for you. ಅದರಿಂದ ಈ ಜೀವಿತದಲ್ಲಿ ಇರುವಾಗಲೇ ನಾವು ಒಳ್ಳೆದನ್ನ ಮಾಡಬೇಕು. ಒಳ್ಳೆದನ್ನ ಮಾಡದೆ ಹೋದ್ರೆ ನಾವು ಮುಂದಿನ ಜೀವಿತದಲ್ಲಿ ಸಂಕಷ್ಟಕ್ಕೆ ಸಿಕ್ಕಿಕೊಳ್ತೇವೆ ಎಂಬುದಾಗಿ. My dear brothers and sisters, a Christian life is not about the work, but Christian life is more about a faith. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತಿಯ ಜೀವಿತ ಒಂದು ಕೆಲಸ ಅಥವಾ ಕಾರ್ಯದ ಜೀವಿತವಲ್ಲ, ಇದು ನಂಬಿಕೆಯಿಂದ ಕೂಡಿದಂತ ಜೀವಿತವಾಗಿದೆ. So that's why by faith we ask God, by faith we claim from God, by faith we lead our life. ಆದುದರಿಂದ ನಂಬಿಕೆಯಿಂದ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ, ನನ್ನ ಜೀವಿತವನ್ನ ಶುದ್ಧಪಡಿಸಿ ಆತನ ಮಹಿಮೆಗಾಗಿ ಉಪಯೋಗಿಸು ಎಂಬುದಾಗಿ. So that is why, because the faith is there in us, then by faith we say, my God shall supply all my needs. ಇಂಥ ನಂಬಿಕೆ ನಮಗಿರುವುದರಿಂದ ನಾವು ಧೈರ್ಯವಾಗಿ ನನ್ನ ದೇವರು ನನ್ನ ಕೊರತೆ ಎಲ್ಲವನ್ನ ನೀಗಿಸುತ್ತಾನೆ ಎಂಬುದಾಗಿ ಧೈರ್ಯದಿಂದ ಹೇಳಬಹುದು. That's why by faith we said, the Lord is my shepherd and I shall not want. ಹೀಗೆ ಆದುದರಿಂದಲೇ ನಂಬಿಕೆಯಿಂದ ಯೆಹೋವನು ನನಗೆ ಕುರುಬನು, ನನಗೆ ಕೊರತೆ ಪಡನು ಎಂಬುದಾಗಿ ಹೇಳ್ತೇವೆ. And in the times of my trouble, I call upon my God, and my God. ಬಿಡಿಸುವಂತವನಾಗಿದ್ದಾನೆ ಎಂಬುದಾಗಿ ನಂಬುತ್ತೇವೆ. And we also say that I can do all things through him who strengthens me. ಅದರ ಜೊತೆಗೆ ನಾವು ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ನಾನು ಮಾಡಲು ಸಾಧ್ಯ ಎಂಬುದಾಗಿ ನಂಬುತ್ತೇವೆ. So the faith is mostly about the things that we have hope.
ನಂಬಿಕೆ ಅಂತಕ್ಕಂಥದ್ದು ನಾವು ಮುಂದೆ ಭರವಸೆ ಇರ್ತಕ್ಕಂಥ ವಿಷಯವಾಗಿ ಕುರಿತದ್ದಾಗಿದೆ. And also in the word of God, Jeremiah 29:11, which is a favorite verse of majority of us, that talks about, God says that, I know the plans I have for you, plans to prosper you and give you a future full of hope. ಆದ್ರಿಂದ ಯೆರೆಮೀಯನು 11:25 ಹೇಳ್ತಾನೆ, ನಾನು ನಿನಗೋಸ್ಕರ ಯೋಜನೆ ಮಾಡಿದ್ದೇನೆ, ಆ ಯೋಜನೆ ಹಿತಕರವಾದಂತ ಯೋಚನೆಯೇ ಎಂಬುದಾಗಿ. So it is mostly, it talks about the future, and then anything of future, we hope for that. ಆದುದರಿಂದ ಭವಿಷ್ಯಕ್ಕಾಗಿ ಕೂಡಿರುವಂತಹ ವಿಷಯದಲ್ಲಿ ನಾವು ಭರವಸೆಯುಳ್ಳವರಾಗಿ ಜೀವಿಸುತ್ತಾ ಇದ್ದೇವೆ. Life. So Christian life is also talks about the future life, and Christian life is also talks about the life we hope for. ಕ್ರೈಸ್ತ ಜೀವಿತ ಭವಿಷ್ಯದಲ್ಲಿ ಭರವಸೆ ಇರ್ತಕ್ಕಂಥ ಜೀವಿತವಾಗಿರುವುದರಿಂದ ಅದಕ್ಕಾಗಿ ನಾವು ನಿರೀಕ್ಷಿಸುವಂತದ್ದನ್ನ ತಿಳಿಸುವಂತದ್ದಾಗಿದೆ. In the definition of faith, again, we saw that not only the things hoped for, but also it's written the things certain of the things we cannot see. ನಾವು ನಂಬಿಕೆ ವಿಷಯದಲ್ಲಿ ಕಲಿಯುವಾಗ ನಾವು ನಿರೀಕ್ಷಿಸುವಂತ. So if we talk about these things we cannot see, means this is, we need to think about not the visible things, but the invisible things. ನಾವು ಕಣ್ಣಿಗೆ ಕಾಣದವುಗಳು ಅಂತ ಹೇಳುವಾಗ ದೃಶ್ಯವಾದವುಗಳಷ್ಟೇ ಮಾತ್ರವಲ್ಲ, ಅದೃಶ್ಯವಾದವುಗಳ ಬಗ್ಗೆನೂ ಕೂಡ ನಾವು ಯೋಚಿಸಬೇಕಾಗಿದೆ. We don't need faith for the visible things because the things are there in front of us. We don't need faith to believe on that. We can see, we can hold, we can feel, and the visible things, faith is not needed there. ಅದರಿಂದ ಕಣ್ಣಿಗೆ ಕಾಣುವಂತವುಗಳ ವಿಷಯದಲ್ಲಿ ನಾವು ಹೆಚ್ಚಾಗಿ ಇದು ಸಂಶಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಂಬುದಕ್ಕೆ ನಾವು ಎಲ್ಲವನ್ನ ಕಣ್ಣಾರೆ ಕಾಣ್ತೇವೆ, ನೋಡ್ತೇವೆ, ಅನುಭವಿಸ್ತೇವೆ. ಆದುದರಿಂದ ಅದು ನಿಶ್ಚಯವಾದದ್ದು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. We only need faith for the unseen or the invisible things. ನಮಗೆ ನಂಬಿಕೆಯು ಯಾಕೆ ಬೇಕೆಂಬುದಾಗಿ ಹೇಳುವಾಗ ಕಣ್ಣಿಗೆ ಕಾಣದೇ ಇರುವಂತವುಗಳ ಮೇಲೆ ಭರವಸೆ ಇಡುವುದಕ್ಕಾಗಿ. So if we look at that Hebrew chapter 11, when you have time, please read that. It talks about the heroes of faith in that chapter 11 of Hebrews. ಇಬ್ರಿಯರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ನಂಬಿಕೆಯ ನಾಯಕರುಗಳ ಬಗ್ಗೆ ಇಲ್ಲಿ ತಿಳಿಸುವಂತದ್ದಾಗಿದೆ. ಅದನ್ನು ಓದಿಕೊಳ್ಳೋಣ. If you read there, it is very clearly. Don't read now. In your free time, you can read that at home. So I will just, for the paucity of time, I will just tell there that in chapter 11 of Hebrew, it describes about the heroes of faith in the Bible. ಸತ್ಯವೇದದಲ್ಲಿ ಇಬ್ರಿಯರ ಪತ್ರಿಕೆಯಲ್ಲಿ ನಂಬಿಕೆಯ ನಾಯಕರುಗಳ ಕುರಿತಾಗಿ ತಿಳಿಸುವಂತದ್ದಾಗಿದೆ. It is about Noah, it is about Abraham, it's about Moses, it's about Joseph. All these heroes, because of faith, how they did certain things which were not visible to them. ಸತ್ಯವೇದದಲ್ಲಿ ತಿಳಿಸಿರುವಂತ ನೋಹ, ಮೋಸೆ ಮತ್ತು ಯೋಸೇಫ, ಇವರು ಕಣ್ಣಿಗೆ ಕಾಣದಂತ ವಿಷಯಗಳ ಬಗ್ಗೆ ಭರವಸೆ ಬಿಟ್ಟು ಹೇಗೆ ಅದನ್ನ ನಂಬಿಕೆಯಿಂದ ಪಡೆದುಕೊಂಡ್ರು ಎಂಬುದನ್ನ ನಾವು ನೋಡಬಹುದಾಗಿದೆ. If you see the life of Noah, what happened there? We always talk about Noah's ark, and very nicely we tell the story that, okay, the flood came and then this boat was floating over there, and all the story we talk about. But think about it, how many years Noah took to build the ark? ನಾವು ನೋಹನ ಕಥೆಯನ್ನ ಆಸಕ್ತಿಯಿಂದ ಕೇಳ್ತೇವೆ, ಹೇಳ್ತೇವೆ. ನೋಹನು ಕಟ್ಟಿದಂತ ನಾವೇ ವಿಷಯದಲ್ಲಿ ಯೋಚನೆ ಮಾಡೋಣ. ನೋಹನು ಆ ನಾವೆಯನ್ನು ಕಟ್ಟುವುದಕ್ಕೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಂಡನು ಎಂಬುದಾಗಿ. Maybe I will give a homework to you. Kindly read Genesis chapter 6 and find out how many years that Noah spent in order to build that ark.
ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೋಹನು ಆ ನಾವೆಯನ್ನು ಕಟ್ಟುವುದಕ್ಕೆ ಎಷ್ಟು ವರ್ಷ ತೆಗೆದುಕೊಂಡನು ಎಂಬುದಾಗಿ ಅಲ್ಲಿ ತಿಳಿಸುವಂತದ್ದಾಗಿದೆ. So many years Noah spent to build the ark, and it is only by faith. ಇಲ್ಲಿ ಅನೇಕ ವರ್ಷಗಳ ಕಾಲ ನೋಹನನು ನಾವಿಯನ್ನ ಕಟ್ಟುವುದಕ್ಕೆ ಹಿಡಿಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. Many people made fun of him. They made a mockery of him. They were taunting him. They were criticizing him. They were laughing at him. But Noah was bold in his faith in building the ark. ನೋಹನನ್ನ ಅನೇಕರು ಹೀಯಾಳಿಸಿದರು, ತಿರಸ್ಕರಿಸಿದರು, ಅವನನ್ನ ಅವಮಾನ ಪಡಿಸಿದರು ಕಟ್ಟುವಂತ ನಾವಿಯ ಬಗ್ಗೆ. ಆದರೆ ನೋಹನು ನಂಬಿಕೆಯಿಂದ ನಾವಿಯನ್ನ ಕಟ್ಟಿದನು. So my dear brothers and sisters, faith is about future. Faith, it is about invisible thing. Faith is about hoping certain things. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆಯು ಕಣ್ಣಿಗೆ ಕಾಣದಂತವುಗಳ ಮೇಲೆ ನಿಶ್ಚಯವಾಗಿ ನಡೆಯುತ್ತದೆ ಎಂಬುದಾಗಿ ಭರವಸೆಯಿಂದ ನಿರೀಕ್ಷಿಸುವಂತದ್ದೇ ಆಗಿರುವಂತದ್ದಾಗಿದೆ. And what was the end result there for Noah's work? The flood did come. The Noah's ark, in that the flood did come, and God rescued that family, and God fulfilled what he promised. ನೋಹನ ನಂಬಿಕೆಯ ಭರವಸೆಯ ಜೀವಿತದ ಪ್ರಯುಕ್ತವಾಗಿ ದೇವರು ಪ್ರಳಯವನ್ನ ಬರಮಾಡಿ ಯಾವ ವಿಷಯದಲ್ಲಿ ತಿಳಿಸಲ್ಪಟ್ಟನೋ ಆ ವಿಷಯವನ್ನ ನೆರವೇರಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. So may I now encourage you all. We all are like Noah, now building the ark, where we are trying to bring many people who should come to the saving knowledge of Lord Jesus Christ. ಆದುದರಿಂದಲೇ ಈ ದಿನಮಾನಗಳಲ್ಲಿ ನಾನು ಮತ್ತು ನೀವೆಲ್ಲರೂ ನಂಬಿಕೆಯಿಂದ ಹೇಗೆ ನೋಹನನು ನಾವಿಯನ್ನ ಕಟ್ಟಿದನು ಹಾಗೆ ನಾವು ಸಹ ದೇವರ ರಾಜ್ಯವನ್ನ ಕಟ್ಟುವರಾಗಿ ಆ ರಾಜ್ಯಕ್ಕೆ ಅನೇಕರನ್ನ ಕರ್ಕೊಂಡು ಬರುವಂತದ್ದನ್ನ ನಂಬಿಕೆಯಿಂದ ಮುಂದುವರಿಸಬೇಕಾಗಿದೆ. The men and women of God who do the work for the Lord in order to reach out to people, to share the good news, many a times they are made fun. They make mockery of them. They laugh at them. ನಾವು ಸಹೋದರ ಸಹೋದರಿಯರಾಗಿ ದೇವರ ವಾಕ್ಯವನ್ನ ಸಾರುವಂತ ಸಮಯದಲ್ಲಿ ಅವರು ನಮ್ಮ ಬಗ್ಗೆ ಅಸಹ್ಯವಾಗಿ ಅವಮಾನಕರವಾಗಿ ಮಾತಾಡುವುದುಂಟು. In the year 1992, when I decided to join in the Bible Society, and during that time also, many of my classmates, many of my neighbors and all were just, they were making fun of me, laughing at me, telling, you being a postgraduate, MCom student, what is it that you're going to hold that bag and go and preach people the word of God? And they were making fun of me. 1992ರಲ್ಲಿ ನಾನು ಬೈಬಲ್ ಸೊಸೈಟಿ ಸೇವೆಗೆ ನಾನು ಸೇರುವಂತ ಸಮಯದಲ್ಲಿ ನನ್ನ ಅನೇಕ ಸ್ನೇಹಿತೆಯರು ನೀನು ಒಬ್ಬ ಬಿಕಾಂ ಸ್ಟೂಡೆಂಟ್ ಆಗಿ ಒಬ್ಬ ಬೈಬಲ್ ಸೇವಕನ ಆಗುವುದಕ್ಕೆ ಒಂದು ಬೈಬಲ್ ಬ್ಯಾಗ್ ಅನ್ನ ಹಾಕಿಕೊಂಡು ಹೋಗುವಂತದ್ದು ಹೇಗೆ ಎಂಬುದಾಗಿ ಅವರನ್ನ ಪ್ರಶ್ನೆ ಮಾಡಿದ್ರು. So that time they were just laughing at me and telling me, you're a fool. You could have earned a lot of money. Nice jobs are there in HL, in Nalco, all these places. You could have got a good job, and then nicely you could have lead their life. And what is that you're talking? You're going to distribute Bibles? ಆವಾಗ ಅವರು ನನ್ನನ್ನ ಬಹಳ ಅಪಹಾಸ್ಯ ಮಾಡಿ ನಕ್ಕು ನನಗೆ ಹೇಳಿದ್ದೇನಂತಂದ್ರೆ, ನೀನು ಒಬ್ಬ ಮೂರ್ಖ, ನೀನು ಮನ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಳ್ಳೆ ಕೆಲಸವನ್ನ ಮಾಡಿ ಸಂಪಾದನೆ ಮಾಡಿ ಸುಖವಾಗಿ ಜೀವಿಸಬಹುದು. ಈಗ ಬ್ಯಾಗ್ ಹಾಕೊಂಡು ಬೈಬಲ್ ಬ್ಯಾಗ್ ಹಾಕೊಂಡು ಸೇವೆ ಮಾಡ್ತೀನಿ ಅಂತಿದೆಯಲ್ಲ, ನೀನೊಬ್ಬ ಮೂರ್ಖ ಎಂಬುದಾಗಿ ನನ್ನನ್ನ ಅಪಹಾಸ್ಯ ಮಾಡುದು. But as I said, my dear brothers and sisters, we are like Noah. God has given us the promise of the future kingdom, so that we should reach out to people with the word of God and educate them, guide them,
help them so that they can come to the saving knowledge of Lord Jesus Christ. ಆದುದರಿಂದ ಅವರಿಗೆ ನಾನು ಹೀಗೆ ಹೇಳಿದೆ, ನೋಹನನ ನಂಬಿಕೆಯಂತೆ ದೇವರು ನಮಗೂ ಕೂಡ ಒಂದು ಜೀವಿತವನ್ನು ಕೊಟ್ಟಿದ್ದಾನೆ. ನೋಹನಂತೆ ನಾವು ಕೂಡ ಇದರ ಮೇಲೆ ಅನೇಕರನ್ನ ಸಂಧಿಸಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಜೀವಿತವು ಅದಾಗಿದೆ. ಅದನ್ನು ನಾವು ಮಾಡಬೇಕು ಎಂಬುದಾಗಿ ಅವರಿಗೆ ತಿಳಿಸಿದೆ. After serving in the Bible Society for 33 years now, still I have that faith in God. So I also think about the future where I can do more about God, and also the things which I cannot see, I look upon the Lord, which God provides out of his bountiful riches to me. ಈ 33 ವರ್ಷಗಳ ಸೇವೆಯಲ್ಲಿ ನಾನು ನಂಬಿಕೆಯಿಂದಲೇ ಮುನ್ನಡೆಯುತ್ತಾ ಕಣ್ಣಿಗೆ ಕಾಣದವುಗಳನ್ನ ಭರವಸೆ ಬಿಟ್ಟು ದೇವರು ನನ್ನ ಜೀವಿತದಲ್ಲಿ ನಡೆಸುವುದನ್ನ ನಿರೀಕ್ಷಿಸುವನಾಗಿ ಮುಂದೆ ಸಾಗುವಂತನಾಗಿದ್ದೇನೆ. And it is by that faith only, the heroes of faith which I am referring to, it is by faith only Abraham also left his entire family and moved out. ಅಂತ ಒಂದು ನಂಬಿಕೆಯಿಂದಲೇ ಸೇವಕನಾದ ಅಬ್ರಾಮನು ತನ್ನ ಸಂಪೂರ್ಣವಾದ ಕುಟುಂಬವನ್ನ ಆತನು ತನ್ನ ಜೀವಿತ ಕಾಲಗಳಲ್ಲಿ ನಂಬಿಕೆಯಿಂದ ಮುನ್ನಡೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ. So it is by faith when God called him to leave his family, leave his country, leave his people, leave everything and go to the place which he is going to show, and he abided by that. He listened to that. ನಂಬಿಕೆಯಿಂದ ಅಬ್ರಾಮನನ್ನ ದೇವರು ಕರೆಯುವಾಗ ನಂಬಿಕೆಯಿಂದಲೇ ಅಬ್ರಾಮನು ತನ್ನ ತಂದೆ ತಾಯಿ ಬಂಧು ಬಳಗ ಸ್ವಂತ ಊರನ್ನ ಬಿಟ್ಟು ದೇವರು ತಿಳಿಸುವಂತ ಕಾಣದೇ ಇರುವಂತ ನೋಡದೇ ಇರುವಂತ ಸ್ಥಳದಲ್ಲಿ ಹೋಗಿ ಅಲ್ಲಿ ವಾಸ ಮಾಡಿದ್ದನು ಎಂಬುದಾಗಿ ನಾವು ನೋಡ್ತೇವೆ. So if you look at Abraham's family that time, they were very established family. They were having good business. They were having a good respect in the society. They were having everything that they need there, and a good family there. And then what God is talking to Abraham? ಅಬ್ರಾಹ್ಮನ ಕುಟುಂಬದ ವಿಚಾರದಲ್ಲಿ ನೋಡುವಾಗ ಅವರು ಇರುವಂತ ಸ್ಥಳದಲ್ಲಿ ಉತ್ತಮವಾದಂತ ಸ್ಥಿತಿಯಲ್ಲಿ ಇದ್ರು, ಅಭಿವೃದ್ಧಿ ಹೊಂದಿದವರಾಗಿದ್ರು, ಯಾವ ಕೊರತೆ ಇರಲಿಲ್ಲ, ಅವ್ರ ಭವಿಷ್ಯಕ್ಕೆ ಭಯ ಇರಲಿಲ್ಲ. ಹೀಗಿದ್ರು ಕೂಡ ಅಬ್ರಾಹ್ಮನ ವಿಷಯದಲ್ಲಿ ದೇವರು ನಂಬಿಕೆ ವಿಷಯದಲ್ಲಿ ಆತನನ್ನ ಕರೆಯುವಾಗ ಅಲ್ಲಿ ನಮಗೆ ಏನನ್ನ ತಿಳಿಸುವಂತದ್ದಾಗಿದೆ. So if we look at there in Genesis chapter 12 verse 1, 2 and 3, I think I would like to read this. It is written here, now the Lord said to Abraham, get out of your country, from your family, from your father's house, to the land that I will show you. I will make you a great nation. I will bless you and make your name great, and you shall be a blessing. I will bless those who bless you. I will curse him who curse you, and in you all the families of the earth shall be blessed. ಆದಿಕಾಂಡ 12ನೇ ಅಧ್ಯಾಯ 1-3 ವಚನಗಳನ್ನ ನಾನು ಓದ್ತೇನೆ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಎಲ್ಲಾ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನೀತಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರೆಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದೆನು. So in this particular verse, 3 verses we read, is there anything, is he talking about the present? ಈ 3 ವಾಕ್ಯಗಳನ್ನ ನಾವು ಓದಿದೀವಿ. ಇದರಲ್ಲಿ ಈಗ ಸದ್ಯದಲ್ಲಿ ನಡೆಯುವಂತ ಕಾರ್ಯಗಳ ಕುರಿತಾಗಿ ಏನಾದರೂ ಮಾತಾಡುವಂತದ್ದಾಗಿದೆಯೇ? Is he talking anything about the past? ಮುಂದೆ ನಡೆಯುವಂತ ವಿಷಯಗಳ ಬಗ್ಗೆ ಏನಾದರೂ ಮಾತಾಡುವಂತದ್ದಾಗಿದೆಯೇ? Or is it talking about the future? ಅಥವಾ ಭವಿಷ್ಯದಲ್ಲಿ ನಡೆಯುವಂತ ಕಾರ್ಯಗಳ ಬಗ್ಗೆ ತಿಳಿಸುವಂತದ್ದಾಗಿದೆಯೇ? So it is very much talking about the future, and that is why it is written that I will, you shall,
all those future tense only used there. ಇಲ್ಲಿ ನಾನು ನೀನು ಎಂಬುದಾಗಿ ಹೇಳುವಾಗ ಭವಿಷ್ಯದ ಕುರಿತಾಗಿ ಹೇಳುವಂತದ್ದಾಗಿದೆ. So it is mostly Abraham was told about the future that he had to hope for. ಇಲ್ಲಿ ನಾವು ನೋಡ್ತೇವೆ ಅಬ್ರಾಹ್ಮನಿಗೆ ಮುಂದೆ ನಡೆಯುವಂತ ಕಾರ್ಯಗಳ ಭವಿಷ್ಯದಲ್ಲಿ ಭರವಸೆ ಇಡುವುದಕ್ಕಾಗಿ ತಿಳಿಸುವಂತದ್ದನ್ನು. And also it talks about the things which he cannot see there. ಇಲ್ಲಿ ಆತನು ನಡೆಯದೇ ಇರುವಂತ ಕಾರ್ಯಗಳ ಬಗ್ಗೆ ದೃಷ್ಟಿ ಇಡುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. He had a very nice, the present life there with his father Terah, and he was an influential person. A lot of people were respecting him. Money was there, property was there, everything was there with them. But what God is telling, go to a place which you cannot see or you do not see. ತೆರಹ ಅಬ್ರಾಹ್ಮನ ತಂದೆಯ ಜೊತೆಯಲ್ಲಿ ತೆರಹನ ಜೊತೆಯಲ್ಲಿ ಅಬ್ರಾಹ್ಮನು ಒಬ್ಬ ಪ್ರಖ್ಯಾತ ವ್ಯಕ್ತಿಯಾಗಿ ಘನತೆ ಗೌರವದಿಂದ ಜೀವಿಸುತ್ತಿದ್ದರು. ದೇವರು ಆತನಿಗೆ ನಾನು ಹೇಳುವಂತಹ ಸ್ಥಳಕ್ಕೆ ನೀನು ಹೋಗು, ಅಲ್ಲಿ ನಿನ್ನನ್ನ ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳುವುದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. So here, if to understand it's much better, shall we go to the Hebrews chapter 11 and read verse 8 and 9? ಈ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 8 ಮತ್ತು 11ನೇ ವಚನವನ್ನ ಓದಿಕೊಳ್ಳೋಣ. Can someone read verse 8 first? 8ನೇ ವಚನವನ್ನ ಓದೋಣ ಯಾರಾದ್ರೂ. 11ನೇ ಅಧ್ಯಾಯ 8. ಓಕೆ. ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. So here it is talking about by faith Abraham obeyed when he was called to go out to a place which he would receive as an inheritance, and he went out not knowing where he was going. ಇಲ್ಲಿ ನಾವು ನೋಡ್ತೇವೆ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ನಂಬಿಕೆಯಿಂದಲೇ ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. So my dear brothers and sisters, faith is being sure of things hoped for and certain of things we cannot see. ಆದ್ರಿಂದ ನಂಬಿಕೆಯು ಮುಂದೆ ನಮ್ಮ ಕಣ್ಣಿಗೆ ಕಾಣದೆ ಇದ್ದರೂ ನಡೆಯುವಂತ ವಿಷಯಗಳ ಮೇಲೆ ಭರವಸೆ ಇಡುವಂತದ್ದೇ ಎಂಬುದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. So in our day-to-day life, in our Christian life, we need to have faith, and that faith comes by hearing the word of God, and that faith helps us to think about future and also to be certain of the things which we cannot see. ಆದುದರಿಂದ ನಮ್ಮ ನಂಬಿಕೆಯ ಜೀವಿತದಲ್ಲಿ ನಾವು ನಿರೀಕ್ಷಿಸಿದಂತ ವಿಷಯಗಳು ನಿಶ್ಚಯವಾಗಿ ನಡೆಯುತ್ತವೆ ಎಂಬುದನ್ನ ನಾವು ದೃಷ್ಟಿಸುತ್ತಾ ಜೀವಿತದಲ್ಲಿ ಮುಂದೆ ಸಾಗುವಂತದ್ದು ಆಗಿರ್ತದೆ. As we heard that faith comes by hearing, how this faith will build up in us. ನಾವು ದೇವರ ವಾಕ್ಯವನ್ನ ಕೇಳುವುದರ ಮುಖಾಂತರವಾಗಿ ನಂಬಿಕೆಯು ಬರುತ್ತದೆ ಎಂಬುದಾಗಿ ಹೇಳುವಾಗ ಈ ವಿಷಯದ ಕುರಿತಾಗಿ ಹೇಗೆ ನಾವು ನಂಬಿಕೆಯನ್ನ ಕಟ್ಟಿಕೊಳ್ಳಬಹುದು. Now, suppose if somebody comes to your house and tells at night 10 o'clock, I want to stay in your house, please allow me. ಯಾರಾದ್ರೂ ರಾತ್ರಿ 10 ಗಂಟೆಗೆ ಅಪರಿಚಿತರು ಬಂದು ನಾನು ನಿಮ್ಮ ಮನೆಯಲ್ಲಿ ಉಳ್ಕೊಳ್ಬೇಕೆಂಬುದಾಗಿ ಕೇಳಿದ್ರೆ ಹೇಗಿರುತ್ತದೆ? Will you allow that person to stay in your house? ಅವರನ್ನ ನಮ್ಮ ಮನೆ ಒಳಗಡೆ ಇರ್ಲಿಕ್ಕೆ ನಾವು ಬಿಟ್ಕೊಡ್ತೀವಾ? You will first have a lot of doubts. Whether who is he? Is he a thief? Is he a robber? Is he some agent? Who is he? We will have a lot of questions within us. ನಾವು ಒಬ್ಬ ಅಪರಿಚಿತ ಬಂದು ನಮ್ಮನ್ನ ಈ ರೀತಿ ಪ್ರಶ್ನೆ ಮಾಡುವಾಗ ಇವರು ಯಾರು, ಎಲ್ಲಿಂದ ಬಂದ್ರು, ಯಾತಕ್ಕಾಗಿ ಬಂದ್ರು,
ಇವ್ರ ಹಿನ್ನೆಲೆ ಏನು, ಈ ಎಲ್ಲ ವಿಷಯಗಳಲ್ಲಿ ನಾವು ಸಂಶಯ ಪಡುವಂತವರಾಗಿರ್ತೇವೆ. And we will find ways and means to just say no to that person. ಹಾಗಿರುವುದರಿಂದ ನಾವು ಹೇಗಾದ್ರೂ ಮಾಡಿ ಇಲ್ಲ ಅಂತಕ್ಕಂತ ವಿಷಯವನ್ನ ಹೇಳಲಿಕ್ಕೆ ಪ್ರಯತ್ನಿಸ್ತೇವೆ. And we will send him away from our house. We will not allow that person to stay in our house. ಹೀಗೆ ನಾವು ಅವರನ್ನು ನಮ್ಮ ಮನೆ ಒಳಗಡೆ ಸೇರಿಸಿಕೊಳ್ಳದೆ ಅವರನ್ನ ಹೊರಗೆ ಹಾಕುವಂತವರಾಗ್ತೇವೆ. But if that same person, when we meet him again and again every day, then we will have a different approach towards him. ಆದ್ರೆ ಅದೇ ವ್ಯಕ್ತಿಯು ದಿನದಿಂದ ದಿನಕ್ಕೆ ದಿನನಿತ್ಯ ನಮ್ಮ ಕಣ್ಣಿಗೆ ಕಾಣುವಾಗ, ನಮಗೆ ಸಿಗುವಾಗ ಅವನ ಮೇಲಿದ್ದಂತ ಆಲೋಚನೆಗಳು ಬದಲಾಗುವಂತದ್ದಾಗ್ತದೆ. So every day we meet him, every day we say hello to him, every day we sit together and take tea, then we will have lunch together, we have fellowship together, and slowly and gradually we will have our faith on him. ಆದ್ರೆ ಅದೇ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ದಿನನಿತ್ಯ ನಾನು ಉಣ್ಣುತ್ತಾ ಕುಡಿಯುತ್ತಾ ಆತನ ಸಹವಾಸದಲ್ಲಿ ಮುನ್ನಡೆಯುವಾಗ ಆತನ ಮೇಲೆ ಹೆಚ್ಚಿನ ಭರವಸೆ ನಮಗೆ ಹುಟ್ಟುವಂತದ್ದಾಗಿರ್ತದೆ. So it is the same way, my dear brothers and sisters. Faith comes by hearing the word of God. If that faith has to build up in us, means we need to have a daily relationship with our God through the word of God. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆಯು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಕೇಳುವಂತ ವಾಕ್ಯವು ದಿನನಿತ್ಯವೂ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಾವು ಅದರ ಒಡನಾಟದಲ್ಲಿ ಆ ಸಂಬಂಧದಲ್ಲಿ ಬೆಳೆಯುವಾಗ ನಮ್ಮ ನಂಬಿಕೆಯನ್ನ ಬಲವಾಗಿ ಕಟ್ಟಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. We have got more opportunity to build our faith now than earlier times. ಆದರೆ ಹಿಂದಿನ ದಿನಗಳಿಗಿಂತ ಈಗ ನಮ್ಮ ನಂಬಿಕೆಯನ್ನ ಕಟ್ಟಿಕೊಳ್ಳಲು ಬಹಳ ಹೆಚ್ಚಿನ ಅವಕಾಶಗಳು ಉಂಟು. Why do I say that? ಯಾಕೆ ಅದನ್ನ ಹೇಳಬಹುದು? Earlier, the printed Bible book was not there, but now this printed book is available with us, so that any point of time, if we forget something, we flip those pages and go to see that, read that, and encourage ourselves. ಹಿಂದಿನ ಕಾಲಗಳಲ್ಲಿ ದೇವರ ವಾಕ್ಯವು ಲಿಖಿತದ ರೂಪದಲ್ಲಿ ಇರಲಿಲ್ಲ. ಆದ್ರೆ ಈಗ ಲಿಖಿತವಾಗಿ ಮುದ್ರಿಸಲ್ಪಟ್ಟಂತ ಸತ್ಯವೇದವು ನಮ್ಮ ಕೈಯಲ್ಲಿರುವುದರಿಂದ ನಾವು ಏನನ್ನಾದರೂ ಮರ್ತು ಬಿಟ್ಟರು ಮತ್ತೆ ನಾವು ಸತ್ಯವೇದದಲ್ಲಿ ಹುಡುಕಿ ಅದನ್ನ ಕಂಡುಕೊಳ್ಳಬಹುದು. Earlier, mostly people were telling stories, they were talking. So if you have forgotten, means there is no way or no chance to go back to that and refer to. But today, we have the privilege of having the word of God, the Bible, available with us, that whenever we forget, we again go back and refer to that and understand and increase our faith. ಹಿಂದಿನ ದಿನಮಾನಗಳಲ್ಲಿ ಕಥೆಯ ರೂಪವಾಗಿ ಮಾತುಗಳಿಂದ ದೇವರ ವಾಕ್ಯವನ್ನ ಕೇಳುತ್ತಿದ್ದರಿಂದ ನಾವು ಕೆಲವೊಂದು ವಿಷಯಗಳನ್ನ ಮರ್ತು ಬಿಟ್ರೆ ಅದನ್ನ ಹಿಂದಕ್ಕೆ ಹೋಗಿ ಮತ್ತೆ ಅದನ್ನ ಹುಡುಕಿ ಕಂಡುಕೊಳ್ಳುವಂತ ವ್ಯವಸ್ಥೆಗಳು ಇರಲಿಲ್ಲ. ಆದ್ರೆ ಈಗ ಮುದ್ರಿತವಾದಂತ ಸತ್ಯವೇದವು ನಮ್ಮ ಕೈಯಲ್ಲಿರುವುದರಿಂದ ಯಾವುದೇ ವಿಷಯವನ್ನ ನಾವು ಮರೆತರೂ ಕೂಡ ಮತ್ತೆ ಹಿಂತಿರುಗಿ ಹೋಗಿ ಅವುಗಳನ್ನು ಹುಡುಕಿ ಕಂಡುಕೊಳ್ಳಲಿಕ್ಕೆ ಬಹಳಷ್ಟು ಸಾಧ್ಯತೆ ಉಂಟು. So, Christian life is a faith life, and because faith talks about the future, the hope, the certainty of unseen things, we need to build on that and glorify God. ಅದರಿಂದ ಕ್ರೈಸ್ತಿಯ ಜೀವಿತವು ನಂಬಿಕೆಯ ಜೀವಿತವಾಗಿರುವುದರಿಂದ ಆ ನಂಬಿಕೆಯಲ್ಲಿ ನಾವು ಭರವಸೆಯಿಂದ ಮುಂದೆ ಹೋಗುತ್ತಾ ದೇವರ ವಿಷಯವಾದಂತ ಸತ್ಯದಲ್ಲಿ ನಾವು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ನಾವು ಭರವಸೆ ಉಳ್ಳವರಾಗಿ ನಮ್ಮ ನಿತ್ಯತ್ವವನ್ನ ನಿಶ್ಚಯವನ್ನ ಮಾಡಿಕೊಳ್ಳಬೇಕಾಗಿದೆ. As I said, Christian life is a faith life. So the foundation of Christian life is faith. ಕ್ರೈಸ್ತಿಯ ನಂಬಿಕೆಯು ನಂಬಿಕೆಯಿಂದ ಕೂಡಿದ್ದಾದರೂ ಆದರೆ ನಂಬಿಕೆಯ ಕ್ರೈಸ್ತಿಯ ಜೀವಿತಕ್ಕೆ ನಂಬಿಕೆಯು ತಳಹದಿಯಾಗಿದೆ. Because Ephesians chapter 2 verse 8 tells us, it is by faith you have been saved. ಇಲ್ಲಿ ಎಫೆಸದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
ನಂಬಿಕೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದವರಾಗಿದ್ದೇವೆ ಎಂಬುದಾಗಿ. So by grace you have been saved through faith, and that not yourself, it is the gift of God. ಓಕೆ, ಕೃಪೆಯಿಂದಲೇ ನಂಬಿಕೆಯ ಮೂಲಕ ನಾವೆಲ್ಲರೂ ರಕ್ಷಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ತಿಳಿಸುವಂತದ್ದಾಗಿದೆ. So let's understand, it is by faith we are saved. ಅದರಿಂದ ಅರ್ಥ ಮಾಡಿಕೊಳ್ಳೋಣ, ನಾವು ಕೃಪೆಯಿಂದ ಕೂಡಿದಂತ ನಂಬಿಕೆಯಲ್ಲಿ ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ. So faith is essential for us. ಅದರಿಂದ ನಂಬಿಕೆಯು ಬಹಳ ಪ್ರಾಮುಖ್ಯವಾದದ್ದಾಗಿದೆ. So it is also in Romans chapter 1 verse 17, where it is referring and telling there that the just shall live by faith. ಹಾಗೆಯೇ ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳ್ತದೆ, ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯು ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. So by faith we are saved, and by faith we live. ಆದುದರಿಂದ ನಾವು ನಂಬಿಕೆಯಿಂದ ರಕ್ಷಿಸಲ್ಪಟ್ಟವರಾಗಿ ನಂಬಿಕೆಯಲ್ಲಿ ಜೀವಿಸುತ್ತಾ ಇದ್ದೇವೆ. So it's not only that, in our day-to-day life, when challenges comes, by faith we resist the devil. ಹಾಗೆಯೇ ಅಷ್ಟು ಮಾತ್ರವಲ್ಲದೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಸೈತಾನನಿಂದ ಬರುವಂತಹ ಸೋದನೆಗಳನ್ನು ಕೂಡ ನಂಬಿಕೆಯಿಂದಲೇ ನಾವು ಎದುರಿಸಲು ಶಕ್ತರಾಗ್ತೇವೆ. That is 1 Peter 5:9 tells there, resist the devil, be steadfast in faith. ಮೊದಲನೇ ಪೇತ್ರ 5ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಸೈತಾನನನ್ನ ಎದುರಿಸಬೇಕು ಎಂಬುದಾಗಿ. And Jesus also refers there and tells that by faith we move mountains. ಯೇಸು ಕ್ರಿಸ್ತನು ಕೂಡ ಆತನು ಇರುವಾಗ ನಾವು ನಂಬಿಕೆಯಿಂದ ಪರ್ವತಗಳನ್ನ ಕದಲಿಸಬಹುದು ಎಂಬುದಾಗಿ ತಿಳಿಸಿದರು. So let's understand how the faith comes for all things that we do in our day-to-day life as a Christian life. ಕ್ರೈಸ್ತಿಯ ಜೀವಿತದಲ್ಲಿ ನಾವು ಮಾಡುವಂತ ಕಾರ್ಯದಲ್ಲಿ ಹೇಗೆ ನಂಬಿಕೆಯು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವಂತದ್ದಾಗಿದೆ. By faith we are saved. ನಂಬಿಕೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. By faith we live. ನಂಬಿಕೆಯಿಂದಲೇ ಬದುಕುತ್ತಿದ್ದೇವೆ. By faith we resist the devil. ನಂಬಿಕೆಯಿಂದ ಸೈತಾನನನ್ನ ಎದುರಿಸ್ತೇವೆ. By faith we move mountains. ನಂಬಿಕೆಯಿಂದ ನಾವು ಪರ್ವತಗಳನ್ನ ಚಲಿಸ್ತೇವೆ. And in the book of Jude, verse 20, it tells there, but you, beloved, building yourself upon your most holy faith. So by faith we build. ಆದ್ದರಿಂದ ಯೂದನ ಪತ್ರಿಕೆಯಲ್ಲಿ 20ನೇ ವಚನದಲ್ಲಿ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಂಬಿಕೆಯಲ್ಲಿ ನಾವು ಕಟ್ಟಲ್ಪಡಬೇಕು ಎಂಬುದನ್ನು ತಿಳಿಸುವಂತದ್ದಾಗಿದೆ. So it is written that the building yourself upon on your most holy faith. So by faith we build ourselves, our spiritual life, our family life, our work life, whichever life it is. By faith we build. ಹೀಗಿರುವುದರಿಂದ ನಮ್ಮ ಕುಟುಂಬದ ಜೀವಿತದಲ್ಲಿ ಆಗಲಿ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಗಲಿ, ಪ್ರತಿಯೊಂದು ಕಾರ್ಯಗಳನ್ನ ನಂಬಿಕೆಯಿಂದ ನಾವು ಕಟ್ಟಲ್ಪಡುವಂತವರಾಗಿರ್ತೇವೆ. Now finally, when we look at there, when we read 1 John 5:4, what it talks about? ಮೊದಲನೆಯ ಯೋಹಾನನು 5ನೇ ಅಧ್ಯಾಯ 4ನೇ ವಚನದಲ್ಲಿ ಏನನ್ನ ನಮಗೆ ತಿಳಿಸುವಂತದ್ದಾಗಿದೆ. By faith we overcome the world. It's written there. So please read that.
ಸತ್ಯವೇದದಲ್ಲಿ ಯೋಹಾನನು ಬರೆದಂತಹ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯಾಕಂದ್ರೆ ದೇವರಿಂದ ಹುಟ್ಟಿದಂಥವರದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ. So by faith we overcome the world. ನಂಬಿಕೆಯಿಂದಲೇ ನಾವು ಲೋಕವನ್ನ ಜಯಿಸುವಂತವರಾಗ್ತೇವೆ. So my dear brothers and sisters, we are believers, Yes, we are Christians, so we are faith community. ಆದುದರಿಂದ ನಾವು ಕ್ರೈಸ್ತರಾಗಿರುವಾಗ ನಾವು ಕ್ರೈಸ್ತತ್ವದಿಂದ ಕೂಡಿರುವಂತ ಸಮಾಜದಲ್ಲಿದ್ದೇವೆ. So because we are faith community, we need to build that faith community and establish the kingdom of God. ನಾವು ನಂಬಿಕೆಯಿಂದ ಕೂಡಿದಂತ ಸಮಾಜವಾಗಿರುವುದರಿಂದ ನಂಬಿಕೆಯ ವಿಷಯವಾದಂತ ಸಮಾಜದಲ್ಲಿ ಕ್ರೈಸ್ತತ್ವವನ್ನ ನಾವು ಕಟ್ಟಬೇಕಾಗಿದೆ. So it is by faith we are saved, by faith we live, by faith we resist the devil, by faith we move mountains, by faith we build our life, by faith we can overcome the world. ಆದುದರಿಂದ ನಂಬಿಕೆಯಿಂದಲೇ ನಾವು ಜೀವಿಸುತ್ತಾ, ನಂಬಿಕೆಯಿಂದಲೇ ಎಲ್ಲವುಗಳನ್ನ ಎದುರಿಸುತ್ತಾ, ಲೋಕವನ್ನ ಜಯಿಸುತ್ತಾ, ಸೈತಾನನನ್ನ ಜಯಿಸುವವರಾಗಿ ಈ ಲೋಕದಲ್ಲಿ ನಾವು ಬದುಕುತ್ತಾ ಜೀವಿಸುವಂತವರಾಗ್ತೇವೆ. Is that faith there in each one of us? Is that faith is bold enough to meet all the darts, all the challenges of life? ಅಂತ ಒಂದು ನಂಬಿಕೆಯು ಜೀವಿತದ ಎಲ್ಲಾ ಸವಾಲುಗಳನ್ನ ಎದುರಿಸುವಂತ ಜೀವಿತವು ನಮ್ಮದಾಗಿರುವಂತದ್ದಾಗಿದೆಯೇ? So I would like to encourage all of us here. It is by faith we should build ourselves, our family, our community, and by faith establish the kingdom of God. ಆದುದರಿಂದ ಈ ಸಮಯದಲ್ಲಿ ಎಲ್ಲ ಪ್ರಿಯರನ್ನು ನಾನು ಅನುಮೋದಿಸುವಂಥದ್ದು ಏನೆಂಬುದಾಗಿ ಹೇಳುವಾಗ, ನಂಬಿಕೆಯಿಂದಲೇ ನಾವು ಈ ಲೋಕದಲ್ಲಿ ಅನೇಕರನ್ನ ದೇವರ ಬಳಿಗೆ ನಡೆಸುತ್ತಾ ನಮ್ಮ ಕುಟುಂಬವನ್ನು ಸಹ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವವರಾಗಿರಬೇಕೆಂದು ನಾವು ನಂಬಬೇಕಾಗಿದೆ. So without faith it is impossible to please God. That's what we have read in the Bible. So let's build the faith in us and then build ourselves, our family, our community, and the kingdom of God. ಅದು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಾವು ತಿಳಿದಿರುವುದರಿಂದ, ನಂಬಿಕೆಯಿಂದ ನಾವು ನಮ್ಮ ಕುಟುಂಬವನ್ನು, ನಮ್ಮ ಜೊತೆಗಿರುವವರನ್ನು ಬಲಪಡಿಸುತ್ತಾ ದೇವರ ರಾಜ್ಯವನ್ನ ಕಟ್ಟುವಂತೆ ದೇವರು ನಮಗೆ ಸಹಾಯ ಮಾಡಬೇಕಾಗಿದೆ. May God help us and bless us so that we would grow more in the faith and more in the word of God and more in intimate relationship with our God, so that we in this present we would be working for the future which God has secured for us. ಆದುದರಿಂದ ಕೃಪೆಯುಳ್ಳ ಕರ್ತನು ನಮ್ಮನ್ನು, ನಮ್ಮ ಕುಟುಂಬವನ್ನು ನಂಬಿಕೆಯಲ್ಲಿ ಬಲಪಡಿಸಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಂತೆ ಆತನ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಕರ್ತನ ರಾಜ್ಯವನ್ನು ಸಿದ್ಧಪಡಿಸುವ ಹಾಗೆ ನಂಬಿಕಸ್ಥನಾದಂತ ದೇವರು ನಮ್ಮೆಲ್ಲರನ್ನ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. So Christian life, it is a faith life. God willing, next week when we meet, we would also see what is the next topic is waiting for us, that the Christian life is a service life. The Christian life is eternal life. We can ponder on these subjects in the coming days. ಆದುದರಿಂದ ಕ್ರೈಸ್ತಿಯ ಜೀವಿತವು ನಂಬಿಕೆಯುಳ್ಳ ಜೀವಿತವಾಗಿದೆ. ಈ ನಂಬಿಕೆಯ ವಿಷಯವಾದಂತಹ ಕುರಿತಾಗಿ ಮುಂದಿನ ವಾರಗಳಲ್ಲಿ ಹೇಗೆ ನಾವು ನಂಬಿಕೆಯಿಂದ ಭರವಸೆಯುಳ್ಳವರಾಗಿ ನಾವು ನಿರೀಕ್ಷಿಸುವಂತ ವಿಷಯಗಳನ್ನ ಹೆಚ್ಚಾಗಿ ಕಲೀಲಿಕ್ಕೆ ಸಾಧ್ಯ ಎಂಬುದನ್ನ ಮುಂದಿನ ವಾರ ನಾವು ಕಲಿಯೋಣ. May God bless each one of us so that we would increase in our faith and glorify Him.
ದೇವರು ನಮ್ಮನ್ನ ಅಲ್ಲಿಯ ತನಕ ತನ್ನ ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸಿ ನಮ್ಮನ್ನ ಮುನ್ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. Shall we look to the Lord in prayer? ಪ್ರಾರ್ಥನೆಯಲ್ಲಿ ಹೋಗೋಣ. Heavenly Father, we thank you, we praise you for your word. ದೇವರೇ, ನಿನ್ನ ವಾಕ್ಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. Yes, by faith, yes, Lord, we have put our trust in you, that you are the God of the universe, you are God of me, you are God of my family. ದೇವರೇ, ನಂಬಿಕೆಯಿಂದ ಭರವಸೆಯುಳ್ಳವರಾಗಿ ಜೀವಿಸುವಾಗ ಅಂತ ಜೀವಿತವನ್ನ ನೀನು ನಮ್ಮ ದೇವರು, ನಾವು ಭರವಸೆ ಬಿಡಲು ಯೋಗ್ಯನಾದಂತ ದೇವರು ಎಂಬುದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. Bless all my brothers and sisters who are present here this morning and increase their faith, Lord. ದೇವರೇ, ಇಲ್ಲಿ ಕೂಡಿ ಬಂದಿರುವಂತಹ ಸಹೋದರ ಸಹೋದರಿಯರೆಲ್ಲರೂ ಈ ಬೆಳಿಗ್ಗೆ ನಂಬಿಕೆ ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ಬೇಡುತ್ತೇವೆ. Lord, if they need financial help, by faith you provide them. ದೇವರೇ, ಏನಾದರೂ ಹಣದ ಸಹಾಯಕ್ಕಾಗಿ ಅವರು ನಂಬಿಕೆಯಿಂದ ಅದನ್ನ ನೀನು ಪೂರೈಸುತ್ತಂದೆ. If they are going through health challenges, by their faith you heal them, Lord. ಒಂದು ವೇಳೆ ಅನಾರೋಗ್ಯದಲ್ಲಿರುವಾಗ ನಂಬಿಕೆಯಿಂದಲೇ ನೀನು ಅವರನ್ನ ಗುಣಪಡಿಸು ಸ್ವಾಮಿ. If they are going through failures, by faith you provide them success, O Lord. ಅನೇಕ ಸಾರಿ ಅವರ ಜೀವಿತದಲ್ಲಿ ಅವರು ಸೋಲನ್ನ ಅನುಭವಿಸುವಂತ ಸಮಯದಲ್ಲಿ ನೀನು ಅವರಿಗೆ ಸಫಲವನ್ನ ದಯಪಾಲಿಸಿಕೊಡು ಸ್ವಾಮಿ. If they do not know what to do, by faith you guide them, O Master. Show them the way that they need to take. ನಂಬಿಕೆಯ ವಿಷಯದಲ್ಲಿ ಅವರ ಕೊರತೆಯುಳ್ಳವರಾಗಿದ್ದರೆ ನಂಬಿಕೆಯಿಂದ ಜಯಶಾಲಿಗಳಾಗುವಂಥದ್ದನ್ನ ಅವರಿಗೆ ತೋರಿಸಿಕೊಡು. Be with each one of them. Bless them, lead them, guard them, guide them, and take care of them, O Lord. ಕುಡಿ ಬಂದಿರುವಂತ ಎಲ್ಲರನ್ನೂ ನೀನು ಉಪದೇಶಿಸು, ಮಾರ್ಗದರ್ಶಿಸು, ಸಂರಕ್ಷಿಸು, ಕಾಪಾಡು ಸ್ವಾಮಿ. Help, O Master, so that we would grow more and more in faith and build on it and also establish your kingdom. ದೇವರ ನಂಬಿಕೆಯಲ್ಲಿ ದಿನದಿಂದ ದಿನಕ್ಕೆ ನಾವು ಅಭಿವೃದ್ಧಿಯಾಗಿ ಬೆಳೆಯುತ್ತಾ ನಿನ್ನ ರಾಜ್ಯವನ್ನ ಕಟ್ಟುವ ಹಾಗೆ ನಮ್ಮೆಲ್ಲರಲ್ಲಿ ಕಾರ್ಯ ಮಾಡು. Thank you for enabling us, speaking to us, and also answering our prayers and providing all our needs. ನಮ್ಮನ್ನ ಕೇಳುವವನಾಗಿ, ನಮಗೆ ಬೇಕಾದದ್ದೆಲ್ಲವುಗಳನ್ನ ಒದಗಿಸುವವನಾಗಿ, ನಮ್ಮ ಪ್ರಾರ್ಥನೆಯನ್ನ ನೀನು ಲಾಲಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. Thank you once again, O Lord, for giving me opportunity that you are bringing me once in a week. And Lord, you are enabling me to share your word with your children and grow together. ವಾರಕ್ಕೊಂದು ಸಾರಿ ಮಕ್ಕಳ ಜೊತೆಯಲ್ಲಿ ನಾನು ಒಟ್ಟಾಗಿ ಸೇರಿ ಬಂದು ನಿನ್ನ ವಿಷಯವಾದಂತ ಸುವಾರ್ತೆಯನ್ನ ಸಾರುವಂತೆ ನನಗೆ ಅವಕಾಶ ಕೊಡುತ್ತಿರುವುದಕ್ಕಾಗಿ ನಿನಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. Help me, Master, so that I would grow more in your knowledge and encourage others and increase their faith through my sharings. ತಂದೆಯಾದ ದೇವರೇ, ನಿನ್ನ ವಿಷಯವಾದ ಜ್ಞಾನದಲ್ಲಿ ನಾನು ಅಭಿವೃದ್ಧಿ ಹೊಂದಿ ಈ ಕಾರ್ಯದ ಮುಖಾಂತರವಾಗಿ ಅನೇಕರನ್ನ ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸುವ ಹಾಗೆ ಸಹಾಯ ಮಾಡು. Thank you, Lord, for all that you have done for us. ನಮಗಾಗಿ ನೀನು ಮಾಡಿದ ಎಲ್ಲದಕ್ಕಾಗಿ ನಿನಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ. In Jesus' precious name we pray. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸು, ನಮ್ಮನ್ನು ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ನಿನ್ನದೇ ಸ್ವಾಮಿ. I will request Pradeep Suna to conclude the grace. Now may the grace of our Lord Jesus Christ, the love of God, and the sweet communion of the Holy Spirit
rest and abide with each one of us, both now and forevermore. Amen. 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 Thank you. Amen. Thank you for the message. Thank you. God bless. ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ದೈವಿಕ ಮನವನ್ನ ಬಡಿಸಿದ ಬೋಧಕರಾದ ಪ್ರದೀಪ್ ಸುನರವರಿಗೂ ಹಾಗೂ ಕನ್ನಡದಲ್ಲಿ ಅನುವಾದಿಸಿದ ಬೋಧಕರಾದ ಎಂ ರಾಜುರವರಿಗೂ ವಿಶೇಷ ಗೀತೆಯನ್ನ ಹಾಡಿದಂತಹ ಸಹೋದರ ಜಾನ್ ಡೇವಿಡ್ ರವರಿಗೂ ಹಾಗೂ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದ ಬೋಧಕರಾದ ಜಾಸನ್ ಯೇಸುದಾಸ್ ರವರಿಗೂ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುವಂತೇನೆ. ಪಾಸ್ಟರ್ ಪ್ರದೀಪ್ ಸುನಾ, ಥ್ಯಾಂಕ್ ಯು ಫಾರ್ ದ ಬ್ರೆಡ್ ಆಫ್ ಲೈಫ್. Thank you ಎಲ್ಲರಿಗೂ so much. ಬೆಳಗಿನ ಮುಂಜಾನೆಯ ಶುಭೋದಯಗಳು ಹಾಗೂ ಸಬ್ಬತ್ ದಿನದ ಶುಭಾಶಯಗಳು. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯಲ್ಲಿ ಸೇರಿ ಬರುವ. Just one request to all my brothers and sisters who are present here. Yeah, I was discussing with Pastor Raju also. God willing, on the coming Sunday, on the 29th, we have around 6 young boys and girls. They have accepted the Lordship of Christ, and they are going to take baptism. So please remember that in your prayer. God willing, I would meet Pastor Raju there when he would be coming. But all of you, please remember, so that they would grow and be bold in their faith, and then grow to establish the kingdom of God. Please remember that coming Sunday, that is on 29th, we are planning to have it. ಈ ಸಂದರ್ಭದಲ್ಲಿ ಇನ್ನೊಂದು ವಿನಂತಿಯನ್ನ ಅವ್ರು ತಿಳಿಸ್ತಿದ್ದಾರೆ. ಈ ಬರುವಂತ ಭಾನುವಾರ ಅವರ ಸಭೆಯಿಂದ 6 ಸದಸ್ಯರು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಿಕ್ಕೆ ಹೋಗುವಂತವರಾಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ರಾಜು ಅವರು ಬರುವಂತವರಾಗಿರ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದ ನಿಮಿತ್ತವಾಗಿ ತಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಬೇಕೆಂಬುದಾಗಿ ಅವರು ವಿನಂತಿ. Thank you so much, and God bless us till we meet next Saturday. Thank you, Pastor Pradeep Suna. Thank you, Pastor. Thank you much. Right. Thank you, everybody. Thank you very much, sir, for your inspired message, and happy Sabbath. Thank you. Pradeep, Thank sir. you. Thank you. Thank you. Thank you, sir, Pradeep, sir. Thank you, everybody. Pastor. Happy Sabbath, everybody. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. Also.